ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಸಿರಾಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 5:30 5:45 ಆಗಿರ್ಬೋದು. ನೋಡಿ, ಆಡು ಮತ್ತು ಕುರಿಗಳೆಲ್ಲ ಹೊರ ಟೈಮ್ ಆಗಿದೆ. ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ಕಿರ್ಗಾವಲಲ್ಲಿ ಸಂತೆ ಇದೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಕಿರ್ಗಾವಲ್ ಸಂತೆಗೆ ಹೋಗ್ತಾಯಿದ್ದೀನಿ. ನನ್ನ ಜೊತೆ ನಾನು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಬೆಳಕಿದ್ರೆ ಸಂತೆನೂ ವೀಡಿಯೋ ಮಾಡಿ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ ಏನು ತೋರಿಸ್ತೀನಿ. ನೋಡಿ, ನಮ್ಮ ಯಜಮಾನ್ರು ಬರ್ತಾ ಇದ್ದಾರೆ, ಗಾಡಿ ತಗೊಂಡು ಬಂದರು. ಎಲ್ಲ ಮೇಯ್ತಾ ಇದ್ದು ವೀಡಿಯೋ ಮಾಡ್ಕೊಂಡು ನಂತರ ಅವ್ರು ವೀಡಿಯೋ ಮಾಡ್ತೀನಿ ಅಂತ ಬೈತಾರೆ. ಅದಕ್ಕೋಸ್ಕರ ನಾನು ಇಟ್ಕೊಂಡು ಫ್ರೆಂಡ್ಸ್, ಇದು ನಮ್ಮೂರು ಕೊಪ್ಪಳು. ನಮ್ಮೂರು ಕೊಪ್ಪಳು ರೋಡು ಇದು. ಇಲ್ಲಿಂದ ಮೊದಲು ನಾನು ಡೈಲಿ ವಾಕ್ ಹೋಗ್ತಾಯಿದ್ದೆ, ನಾನು ಮತ್ತು ನಮ್ಮ ಅಣ್ಣ ಹೆಂಡತಿ ಮತ್ತು ಇನ್ನೊಬ್ಬರು 3 ಜನ ಹೋಗ್ತಾಯಿದ್ವಿ. ಜೊತೆಗೆ ನಮ್ಮ ಮಗನೂ ಕರ್ಕೊಂಡು ಹೋಗ್ತಾಯಿದ್ದೆ. ನನ್ನ ಮಗ ಸ್ವಲ್ಪ ದಪ್ಪ ಇರೋದ್ರಿಂದ ವಾಕ್ ಮಾಡಿಸ್ಬೇಕು ಮತ್ತು ಸೈಕಲ್ ಓಡಿಸ್ಬೇಕು ಅಂತ ಹೇಳ್ತಾಯಿದ್ರು. ಅದೇ ಕಾರಣಕ್ಕೆ ಎಲ್ಲ ವಾಕ್ ಹೋಗ್ತಾಯಿದ್ವಿ. ಆದರೆ ಈ ಕಡೆ ಚಿರತೆ ಕಾಟ ಜಾಸ್ತಿ ಅಂದ್ಬಿಟ್ಟು ನಿಲ್ಲಿಸಿದ್ದು, ಮತ್ತೆ ಹೋಗಲೇ ಇಲ್ಲ. ಇವಾಗ ಹೋಗಬೇಕು ಅಂತ ತುಂಬ ಚಳಿ ಇರುತ್ತೆ, ಹಾಗಾಗಿ ಹೋಗ್ತಾಯಿಲ್ಲ. ನೋಡಿ, ಡೈಲಿ 2 ಕಿಲೋಮೀಟ್ರು, ಅಂದರೆ ಈ ಕಡೆಯಿಂದ 2 ಕಿಲೋಮೀಟ್ರು, ಆ ಕಡೆಯಿಂದ 2 ಕಿಲೋಮೀಟ್ರು, ಒಟ್ಟು 4 ಕಿಲೋಮೀಟ್ರ್ ಆಗ್ತಿತ್ತು. ಬೆಳಗ್ಗೆ 4:15 ಹೋದರೆ 6 ಗಂಟೆ ಅಷ್ಟೊತ್ತಿಗೆಲ್ಲ ಮನೆಗೆ ಬರ್ತಿದ್ವಿ. ನೋಡಿ, ಇದು ಮರದ್ದು ಫ್ಯಾಕ್ಟ್ರಿ, ಶೀಟ್ ಮಾಡ್ತಾರೆ ಅಂತಾರಲ್ಲ, ಅದು ನನಗೂ ಸರಿಯಾಗಿ ಹೋಗ್ತಾಯಿದ್ವಿ. ಮತ್ತು ಇಲ್ಲೊಂದು ಒಳ್ಳೆ ಗಿಡ ಇತ್ತು, ಕಾಡು ಮಲ್ಲಿಗೆ ಹೂವು ಅಂತಾರಲ್ಲ ಅದು, ಅದರಿಂದ ಹೂವು ಕುಯ್ಕೊಳ್ತಿದ್ದೆ. ನನ್ನ ಭತ್ತದ ಗದ್ದೆ ತುಂಬ ಚೆನ್ನಾಗಿದೆ. ಇಬ್ಬನಿ ನೋಡಿ ಯಾವ ಥರ ಉದುರ್ತದೆ. ಆಗಲೇ ಇಬ್ಬನಿ ಕಾಲ ಶುರು ಆಗಿರೋದ್ರಿಂದ ಬೇಗನೆ ಕತ್ತಲೆ ಆಗೋಗುತ್ತೆ. ಚೆನ್ನಾಗಿದೆ ಅಲ್ವಾ? ಅದು ಅಲ್ಲದೆ ಅದು ಸರ್ವೆ ಮರಗಳಾಗಿರೋದ್ರಿಂದ ತುಂಬ ಚಳಿ ಇರುತ್ತೆ. ಚಳಿಲಿ ಅದರಲ್ಲೂ ಸಂತೆಗೆ ಹೋಗ್ಬೇಕು ಅಂತ ಹೋಗ್ತಾಯಿದ್ದೀನಿ. ಸಂತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳ್ತೀನಿ ಬನ್ನಿ, ನಾನು ಏನಕ್ಕೆ ಹೋಗ್ತೀನಿ, ಸಂತೆ ಹೆಸರು ಹೇಳ್ಕೊಂಡು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಅಲ್ಲಿ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ. ಇದೆಲ್ಲ ಸರ್ವೆ ಮರ ಫ್ರೆಂಡ್ಸ್. ಈ ಕಡೆ ಜಾಸ್ತಿ ಮರಗಳನ್ನೇ ಹಾಕ್ತಾರೆ. ಸರ್ವೆ, ನೀಲಗಿರಿ ಇದೇ ಜಾಸ್ತಿ ಫ್ರೆಂಡ್ಸ್ ಎಲ್ಲ ಬೆಳೆಯೋದು. ನೋಡಿ, ಹಳ್ಳದಲ್ಲೆಲ್ಲ ನೀರು ಬರ್ತಾಯಿತ್ತು. ಭತ್ತದ ಗದ್ದೆ ನಾವು ಹಾಕೋಯ್ತಾಗ ನಾಟಿ ಏನು ಹಾಕಿದ್ರು ಅನಿಸುತ್ತೆ. ನೋಡಿ, ಮತ್ತೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅವ್ರು ಬೈತಾಯಿದ್ರು, ಆದರೂ ಇರಲಿ ಚೆನ್ನಾಗದೆ, ಮಂಜು ಬೀಳ್ತಾಯಿತ್ತಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ. ಮತ್ತು ಇವಾಗ ಶುರುವಾಯಿತು, ಹೋಗ್ತಾಯಿದ್ದೀವಿ. ನೋಡ್ಬೋದು, ಇದೆಲ್ಲ ತೆಂಗಿನ ಮರಗಳಾಗಿದ್ದರೆ ಇದು ಭತ್ತನೇ. ಇವಾಗೆಲ್ಲ ಭತ್ತನೇ ಹಾಕಿದ್ದಾರೆ. ವಾಕ್ ಮಾಡುವಾಗ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್. ಮಾರ್ನಿಂಗು ಎಷ್ಟು ಪ್ರಶಾಂತವಾಗಿರ್ತಿತ್ತು ಅಂದರೆ ಯಾರೂ ಇರ್ತಾ ಇರಲಿಲ್ಲ. ವಾಕ್ ಮಾಡ್ಕೊಂಡು ಆಟ ಆಡ್ಕೊಂಡು ಹೋದಂಗೆ ಅನ್ನಿಸ್ತಾಯಿತ್ತು. ಒಂಥರ ಹ್ಯಾಪಿಯಾಗಿತ್ತು. ಅವಾಗ ವಾಕ್ ಹೋಗ್ತಿದ್ದಾಗ ಒಂಥರ ಲವಲವಿಕೆನೇ ಇತ್ತು. ಆದರೆ ಇವಾಗ ಮನೇಲಿರೋದ್ರಿಂದ ಅಷ್ಟೇನು ಲವಲವಿಕೆ ಇಲ್ಲ. ಇದೆಲ್ಲ ಭತ್ತ, ಇದೆಲ್ಲ ನೀಲಗಿರಿ ಮರಗಳು ಸೈಡಲ್ಲಿರೋದು. ಇದು ರೈಸ್ ಮಿಲ್ ಏನೋ ಗೊತ್ತಿಲ್ಲ ನನಗೆ. ನಾನಂತ ಇದು ಬದಲು ಮರದ್ದು ಫ್ಯಾಕ್ಟ್ರಿ. ನಮ್ಮ ಯಜಮಾನ್ರು ಇಲ್ಲಿಗೆ ಮರಗಳು ತಂದು ಹಾಕ್ತಾಯಿರ್ತಾರೆ. ಅಂದರೆ ಅವರು ಮರದ ಬಿಸ್ನೆಸ್ ಮಾಡ್ತಾರೆ. ಮರ ತಗೊಂಡು ಮರ ಕುಯ್ಸ್ತಾರೆ. ನೋಡಿ, ಇದು ಎಮ್ಮೆ ಹುಡುಗ ನಮ್ಮ ಹತ್ರ ಒಂದು ಹಸು ಇತ್ತು. ಹಸುನ ತಗೊಂಡಿದ್ರು, ಅದು ವಾಪಸ್ ಹುಡುಗನ ತಳ್ಬಿಟ್ಟು ಬಂದುಬಿಟ್ಟಿತ್ತು. ಅದನ್ನೇ ಹೇಳ್ತಾಯಿದ್ರು ನಮ್ಮ ಯಜಮಾನ್ರು, ಇದೇ ನಿಮ್ಮ ನಿತಿನ್ ಕರು ಅಂತ. ಅಂದರೆ ಅದು ನನ್ನ ಮಗನಿಗೆ ಕೊಟ್ಟಿದ್ದು ನಮ್ಮ ತಾಯಿಯವರು. ಕರು ಎತ್ತಾಕ್ಬಿಟ್ಟಿದ್ದು ಕಮ್ಮಿ ಇವನ್ನ ಅಂತ ಹೇಳ್ತಾಯಿದ್ರು. ನಮ್ಮ ಸೈಡೆಲ್ಲ ಅಮ್ಮಿ ಅಂತಲೇ ಕರೆಯೋದು ಹೆಂಡ್ತಿರನ್ನ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಭತ್ತ. ಸೊ ಫೈನಲಿ ಬಂದ್ವಿ ಕಿರ್ಗಾವ್ಗೆ. ಸಂತೆ ಇರೋದು ಕಿರ್ಗಾವಲಲ್ಲೆಲ್ಲ, ಸಂತೆ ಮಳದಲ್ಲಿ, ಕಿರ್ಗಾವ್ ಸಂತೆ ಮಳ. ಇಲ್ಲಿ ತನಕ ಬರ್ತಿದ್ವಿ ಫ್ರೆಂಡ್ಸ್, ವಾಕ್ಗೆ ತನಕ ಬಂದು ವಾಪಸ್ ಹೋಗ್ತಿದ್ವಿ. ಮತ್ತು ಇಲ್ಲಿ ಕಿರ್ಗಾವಲಲ್ಲಿ ಕಳ್ತನ ಇತ್ತು, ಅದರದ್ದು ಅರ್ಧ ಬಾಯದಿಂದ ವಾಕಿಂಗ್ ಹೋಗೋದನ್ನ ನಿಲ್ಲಿಸ್ಬಿಟ್ವಿ. ಅಲ್ಲಿ ಲೈಟಿಂಗ್ಸ್ ಹಾಕಿದ್ರು. ಏನು ರೀ ಅಂತ ಕೇಳಿದ್ರೆ ಏನೋ ಮುಸ್ಲಿಮ್ಸ್ದು ಹಬ್ಬ ಅಂತ ಅಂದರು. ನೋಡಿ, ಸುಮ್ಮನೆ ಯಾಕೆ ಅವ್ರು ಡಿಸ್ಟರ್ಬ್ ಮಾಡೋದು ಅಂತ ಇಲ್ಲಿಗೆ ವೀಡಿಯೋನ ಆಫ್ ಮಾಡಿದೆ. ಇದು ಕೆರೆ ಕಿರ್ಗಾವಲಲ್ಲೇ ಇರೋದು. ಕಿರ್ಗಾವ್ ಕೆರೆನೋ ಏನೋ ಗೊತ್ತಿಲ್ಲ ನನಗೆ. ಕಿರ್ಗಾವ್ ಕೆರೆ ಅಲ್ಲ ಅಂತ ಅಂದರು. ಆದರೆ ಕಿರ್ಗಾವಲಲ್ಲಿ ಇರೋದ್ರಿಂದ ಕಿರ್ಗಾವ್ ಕೆರೆ ಅಂತಲೇ ಕರಿಬೋದು, ಗೊತ್ತಿಲ್ಲ. ಕಿರ್ಗಾವ್ ಕೆರೆ ಎಲ್ಲೋ ಅಲ್ಲಿದ್ದಂತೆ, ಯಾವ ಊರು ಕೆರೆನೋ. ಕಿರ್ಗಾವಲಲ್ಲಿರೋದ್ರಿಂದ ಕಿರ್ಗಾವಲಲ್ಲಿರೋ ಕೆರೆನೇ, ನಾಗರ್ಕಲ್ ಕೆರೆ ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ ನನಗೂ ಸರಿಯಾಗಿ. ಕತ್ತಲೆ ಆಗೋಯ್ತು ಫ್ರೆಂಡ್ಸ್. ಇನ್ನು ಸಂತೆಯಲ್ಲಿ ಏನೂ ವೀಡಿಯೋ ಮಾಡೋಕ್ಕಾಗಲ್ಲ, ಆದರೂ ನೋಡ್ತೀನಿ. ಇದು ಚೌಟ್ರಿ, ಅವರು ಗೊತ್ತಿರ್ಬೋದು. ಫೈನಲಿ ಸಂತೆಗೆ ಎಂಟ್ರಿ ಕೊಟ್ವಿ. ಈ ಕತ್ಲಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಕಾಣಿಸೋದು ಇಲ್ಲ ಮಾಡಿದ್ರೆ. ನೋಡಿ ಎಷ್ಟು ಕತ್ಲಾಗ್ಬಿಡ್ತು ಆಗಲೇ. ಈಗೇನಿಲ್ಲ 5:30 ಇಲ್ಲ 6 ಗಂಟೆ ಅಷ್ಟೊತ್ತಿಗೆಲ್ಲ ಕತ್ಲೆ ಆಗಿಬಿಡುತ್ತೆ.
ಅಂದರೆ ಮಂಜು ಬೀಳೋ ಕಾಲ, ಚಳಿಗಾಲ ಅಲ್ವಾ, ಅದರಿಂದ ನಾನು ವೀಡಿಯೋ ಮಾಡೋಣ ಅಂತ ನೋಡಿದೆ, ಆದರೆ ಕತ್ತಲೆ ಕಾಣದೇ ಇರೋದ್ರಿಂದ ವೀಡಿಯೋ ಮಾಡಿ ಸಾಕು ಅಂದ್ಬಿಟ್ಟು ಸಂತೆಲಿ ತರಕಾರಿ ತಗೊಂಡು ನೆಕ್ಸ್ಟ್ ಬಂದಿದ್ದು ಬೇಲ್ಪುರಿ ತಿನ್ನೋಕ್ಕೆ. ನಾನು ಸಂತೆಗೆ ಬರೋದು ಇದೊಂದು ನೆಪ ಫ್ರೆಂಡ್ಸ್, ಸಂತೆ ಅನ್ನೋದೊಂದು ನೆಪ. ಜಾಸ್ತಿ ಬೇಲ್ಪುರಿ ತಿನ್ನೋಕ್ಕೋಸ್ಕರನೇ ಬರೋದು. ನೋಡಿ, ಒಂದು ಪ್ಲೇಟ್ ಬೇಲ್ಪುರಿ ತಿಂದರೆ ಹೊಟ್ಟೆ ತುಂಬೋಗುತ್ತೆ. ಸಂತೆಯಿಂದ ನಾನು ಕ್ಯಾರೆಟು, ಬೀನ್ಸು ಮತ್ತು ಬೀಟ್ರೋಟು ಅದು 350 ರೂಪಾಯಿ, ಟೊಮೆಟೊ ಸೊಪ್ಪು ತಂದಿದೆ. ಇಷ್ಟೇ ಫ್ರೆಂಡ್ಸ್ ಸಂತೆಗೆ ಹೋಗಿದ್ದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.